to welcome each one of you to Marshall Motors on behalf of Marshall Motors and Volvo Cars India for the exclusive C40 launch and preview. The Volvo C40 is a born electric with its twin electric motors delivering a staggering power of 408 bhp and 660 Newton meters of torque, which would propel this C40 from a standstill to 100 kilometers per hour in 4.7 seconds. And mind you, all this with zero tailpipe emissions. The Volvo C40 has a 78 kilowatt lithium-ion battery pack, and it is powered with 11 kilowatt charger, which provides a WLTP range of 530 kilometers. In addition to this, as you see, the design is more coupe-like. The Volvo C40 has very key design elements of its car. For example, it has the 84 pixel LED headlamp technology for the first time on a Volvo cars, and it has a large panoramic sunroof. In addition to this, if you would also come to the rear when you are having a look at the car, it has twin aero spoilers on the roof and a spoiler on the boot, which basically improves the aerodynamic efficiency, thereby slightly improving the range as well. The C40 also packs advanced connected technology like state-of-the-art ADAS functions, Google Assistant, a 360-degree camera, which is connected to a Volvo Cars app. The Volvo C40 is introduced at 61,25,000 ex-showroom price, and the bookings for the same is taken online on the Volvo Cars India website. So I would welcome each one of you to have a look at the car. We are here, myself, Arun and the team are here to basically guide you through the features of the car, or if you want more details of the car, you're more than welcome to have a look at the car. Okay, namaskar ellargu. So first of all, ningellargu welcome namdu C40 preview-ge. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಗಾಡಿ ಲಾಂಚ್ ಆಗಿ ಆಲ್ಮೋಸ್ಟ್ ಒಂದು 10 days ಆಯಿತು ವೋಲ್ವೋ ಕಾರಿಂದ. ನಾವು ಇವತ್ತು ಮಾರ್ಷಲ್ ಮೋಟರ್ಸಲ್ಲಿ ಬೆಂಗಳೂರಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಗಾಡಿ ಬಗ್ಗೆ ಹೇಳಬೇಕು ಅಂದರೆ ಇದು ಬಾರ್ನ್ SUV. ಅಂದರೆ ಮೊದಲು C40 ಅಂತ ಯಾವುದೂ ಬೇರೆ ಐಸ್ ಇಂಜಿನ್ ಆಗಲಿ ಪೆಟ್ರೋಲ್ ಇಂಜಿನ್ ಆಗಲಿ ಡೀಸೆಲ್ ಇಂಜಿನ್ ಆಗಲಿ ಇರಲಿಲ್ಲ. ಸೊ ಫಸ್ಟಾಗಿ ಎಲೆಕ್ಟ್ರಿಕಲ್ ಲಾಂಚ್ ಆಗಿರೋದು. ಸೊ ಗಾಡಿ ಬಗ್ಗೆ ಹೇಳಬೇಕು ಅಂತಂದರೆ ನಿಮ್ಗೆ ಗೊತ್ತು, ವೋಲ್ವೋ ಅಂತಂದರೆ ಸೇಫ್ಟಿ ಫೀಚರ್ಸು ಅದೆಲ್ಲ ಕಾಂಪ್ರಮೈಸ್ ಅನ್ನೋದೇ ಇಲ್ಲ. ಆ್ಯಂಡ್ ಮೋರ್ ಓವರ್ ಏನಂದರೆ ಗಾಡಿ ಇಲ್ಲೇ ಅಸೆಂಬ್ಲಿ ಆಗ್ತಾಯಿದೆ. ಅಂದರೆ ನಿಮಗೆಲ್ಲ ಪಾರ್ಟ್ಸು ಬೇರೆ ಕಡೆ ತೊಗೊಂಬಂದು ಹೊಸಕೋಟೆಯಲ್ಲಿ ಪ್ಲಾಂಟಲ್ಲಿ ನಮ್ಮದು ಅಸೆಂಬ್ಲಿ ಮಾಡ್ತೀವಿ. ಅದಕ್ಕೋಸ್ಕರ ತುಂಬ ಪ್ರೈಸಿಂಗ್ ಎಕ್ಸ್-ಶೋರೂಮ್ ಬಂದಿದೆ. ಅಂದರೆ 61,25,000 61,25,000 ಎಕ್ಸ್-ಶೋರೂಮ್ ಪ್ರೈಸ್ ಬರುತ್ತೆ ನಿಮಗೆ. ಆ್ಯಂಡ್ ಕಾರು ಯಾರೇ ಬುಕ್ ಮಾಡಬೇಕು ಅಂತಂದರೂ ಇದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್. ನಾವು ಮಾರ್ಷಲ್ ಮೋಟರ್ಸ್ ಡೀಲರ್ಸ್ ಎಂಟೈರ್ ಕರ್ನಾಟಕದಲ್ಲಿದ್ದೀವಿ. ನಾವು ಫೆಸಿಲಿಟೇಟ್ ಮಾಡ್ತೀವಿ ಎಲ್ಲ ಕಸ್ಟಮರ್ಸ್ಗೂ, ಬಿಕಾಸ್ ವಿ ಆರ್ ದ ಡೀಲರ್ ಪಾರ್ಟ್ನರ್ ಫಾರ್ ವೋಲ್ವೋ ಇಂಡಿಯಾ. ಸೊ ನೀವು ಕಸ್ಟಮರ್ಗಳು ವೆಬ್ಸೈಟ್ಗೆ ಹೋಗ್ಬಿಟ್ಟು ಬುಕ್ ಮಾಡಿ, ಅದಾದಮೇಲೆ ನಾವು ಬಂದು ನಿಮಗೆ ಎಲ್ಲ ಕಂಪ್ಲೀಟ್ ಅಸಿಸ್ಟ್ ಮಾಡ್ತೀವಿ. ಇಲ್ಲ ಅದಕ್ಕೆ ಮುಂಚೆ ನಿಮಗೆ ಡ್ರೈವ್ಸ್ ಬೇಕು ಅಥವಾ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನಾವು ನಮ್ಮ ಟೀಮು ಆಲ್ವೇಸ್ ನಿಮ್ಮ ಜೊತೆ ಇರ್ತೀವಿ. ನಿಮ್ಮ ಮನೆಗೂ ಬರ್ತೀವಿ. ಇಲ್ಲಾಂದರೆ ನೀವು ಶೋರೂಮ್ ಬರ್ಬೋದು. ಇಲ್ಲೇ ಶೋರೂಮ್ ಇರೋದು ಬೆಂಗಳೂರಲ್ಲಿರೋ ರೇಸ್ ಕೋರ್ಸ್ ರೋಡಲ್ಲಿ ಎಕ್ಸಾಕ್ಟ್ಲಿ ಆಪೋಸಿಟ್ ರೇಸ್ ಕೋರ್ಸ್ ಅಂದರೆ ನಮ್ಮದು ಶೋರೂಮ್ ಇರೋದು. ದಯವಿಟ್ಟು ಎಲ್ಲರೂ ಬನ್ನಿ, ಗಾಡಿ ನೋಡಿ. ಆ್ಯಂಡ್ ಒಳ್ಳೆ ರಿವ್ಯೂಸ್ ಇದೆ ನಮಗೆ ಇಲ್ಲಿ ತನಕನೂ. ಆಲ್ಮೋಸ್ಟ್ 10 days ತುಂಬ ಬುಕಿಂಗ್ಸ್ಗಳೆಲ್ಲ ಆಗಿದೆ. ಸೊ we look forward to welcoming you all. Thank you so much. ಸೊ ಇದು ಎಲ್ಲ ಅಕ್ರಾಸ್ ದ ಕಂಟ್ರಿ ಲಾಂಚ್ ಆಗಿದೆ ಎಲ್ಲ ಕಡೆನೂ. ಆಲ್ರೆಡಿ ಅದೇ September 4th ಲಾಂಚ್ ಆಗಿದ್ದು ಅಕ್ರಾಸ್ ದ ಕಂಟ್ರಿ. ಪ್ರೈಸ್ ಅನೌನ್ಸ್ ಮಾಡಿದ್ದು ಆವಾಗ. ನಾವು ಇವತ್ತು ಬೆಂಗಳೂರಲ್ಲಿ ಇಟ್ಕೊಂಡು, ಯಾಕಂದರೆ ಗಾಡಿ ಬಂದಿದ್ದು ಟೈಮ್ ನೋಡಿಕೊಂಡು ಒಳ್ಳೆ ಸಲ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಮಾಡ್ತಾಯಿದ್ದೀವಿ ಅಷ್ಟೇ. ಸರ್ ಇದು ಬೇಸಿಕಲಿ ಆಟೋಮೆಟಿಕ್ ಗಾಡಿ. ನಿಮಗೆ ಹೇಳಿದ್ನಲ್ಲ BHP ಟ್ವಿನ್ ಬ್ಯಾಟ್ರಿಯಿಂದ ಬರುತ್ತೆ ಅದರಲ್ಲಿ. ಆಮೇಲೆ ನಿಮಗೆ BHP ಪ್ರೈಸ್ ಬಂದ್ಬಿಟ್ಟು 408 BHP ಬರುತ್ತೆ. ರೇಂಜು ಎಸ್ಪೆಷಲಿ ಎಲೆಕ್ಟ್ರಿಕ್ ಕಾರ್ಸ್ ಎಲ್ಲರೂ ರೇಂಜ್ ಅಂತ ಕೇಳ್ತಾರೆ. ಸರ್ಟಿಫೈಡ್ ಪ್ರಕಾರ ನಿಮಗೆ ICAT ಪ್ರಕಾರ ಹೋದರೆ 630 630 ಅಂತ ಹೇಳ್ತಾರೆ. ಬಟ್ ಪ್ರಾಕ್ಟಿಕಲ್ ಆಗಿ WLTP ಪ್ರಕಾರ ನೀವು ನೋಡೋಕೆ ಹೋದರೆ 530 ರೇಂಜ್ ಇದೆ ನಿಮ್ಮ ಗಾಡಿ. ಆಮೇಲೆ ವೆರಿ ಪವರ್ಫುಲ್ ಕಾರ್. ಅಂದರೆ ನಿಮಗೆ ಗಾಡಿ ಸಿಂಗಲ್ ಪೆಟ್ರೋಲ್ ಡ್ರೈವ್ ಅಂತ ಹೇಳ್ತಾರೆ. ಸುಮ್ಮನೆ ಒಂದು ಗಾಡಿ ಸುಮ್ಮನೆ ಕಾಲಿಗೆ ಇಟ್ಟರೆ ಮುಂದೆ ಹೋಗ್ಬಿಡುತ್ತೆ, ಅಷ್ಟು ಪವರ್ ಇದೆ ಗಾಡಿ. ಆ್ಯಂಡ್ ಅಷ್ಟು ಪವರ್ ಇರೋದಕ್ಕೆ ಸೇಫ್ಟಿ ಪ್ರೈಸಲ್ಲಿ ಯಾವುದೂ ಕಾಂಪ್ರಮೈಸ್ ಮಾಡಲ್ಲ.
ಸೊ ನಿಮಗೆ ಗಾಡಿ ನೋಡಿ ಓಡಿಸಿದಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ನಿಮಗೆ ಆ್ಯಕ್ಚುಲಿ. ಸೊ ಬನ್ನಿ ದಯವಿಟ್ಟು ಸರ್. ನಿಮಗೆ ಫಾಸ್ಟ್ ಚಾರ್ಜಿಂಗಲ್ಲಿ ನಿಮ್ಗೆ ಮಾಡಬೇಕು ಅಂತಂದರೆ ಬಿಕಾಸ್ ದ ಬ್ಯಾಟ್ರಿ ಬರೋದು 11 ನಾವು ಗಾಡಿ ಜೊತೆಗೆ 11 kW ಬ್ಯಾಟ್ರಿ ಚಾರ್ಜರ್ ಕೊಡ್ತೀವಿ ಗಾಡಿ. ಅದು ಮನೆಯಲ್ಲೇ ನಿಮ್ಗೆ ಎಲ್ಲಿ ಬೇಕೋ ಇನ್ಸ್ಟಾಲ್ ಮಾಡೋದು, ನಿಮ್ಗೆ ಆಫೀಸಿಂದ ಆಫೀಸು ಅಥವಾ ನಿಮ್ಮ ಮನೆಗಾದರೆ ಮನೇಲಿ ಇನ್ಸ್ಟಾಲ್ ಮಾಡ್ಬೋದು. ಇಲ್ಲ ನಿಮಗೆ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ಸ್ಗಳೆಲ್ಲರೂ ಬೇರೆ ಕಡೆ ಮಾಡಿದ್ರೆ ಅಪ್ ಟು 80% ನಿಮಗೆ 45 ಮಿನಿಟ್ಸ್ ಚಾರ್ಜ್ ಆಗಿಬಿಡುತ್ತೆ. 45 ಮಿನಿಟ್ಸ್ ಚಾರ್ಜ್ ಆಗಿಬಿಡುತ್ತೆ. ಇಲ್ಲ ನಿಮಗೆ ರೆಗ್ಯುಲರ್ ಚಾರ್ಜಿಂಗ್ ಮಾಡಬೇಕು ಅಂದರೆ ಇಟ್ ಟೇಕ್ಸ್ ಅಬೌಟ್ 6 hours to 7 hours ಅದು ಚಾರ್ಜಿಂಗ್ ಆಗುತ್ತೆ. ಓವರ್ ಮಾಡಿ ಗಾಡಿ ರಾತ್ರಿ ಹಾಕಿಬಿಟ್ಬಿಟ್ರೆ ಬೆಳೆ ಚಾರ್ಜ್ ಆಗುತ್ತೆ. ಆಮೇಲೆ ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ. ಏನು ಚಾರ್ಜ್ ಆದ ತಕ್ಷಣ ಮೊಬೈಲ್ ಥರ ನೀವು ಚಾರ್ಜ್ ಮಾಡಿಟ್ಬಿಟ್ಟು ಹಾಗೇ ಇರೋಲ್ಲ, ಅದು ಚಾರ್ಜ್ ಕಂಪ್ಲೀಟ್ ಆದರೆ ಆಟೋಮೆಟಿಕ್ ಕಟ್ ಆಫ್ ಆಗಿಬಿಡುತ್ತೆ, ಸಪ್ಲೈ ಆಗಲ್ಲ. ಸರ್ ನಿಮಗೆ ಎಕ್ಸ್ಟ್ರಾ 6125 ಬರುತ್ತೆ. ಅರ್ಧ ಮೂಮೆಂಟ್ ಕರ್ನಾಟಕದಲ್ಲಿ ಟ್ಯಾಕ್ಸ್ ಏನಿಲ್ಲ. ನಿಮಗೆ ಇನ್ಶೂರೆನ್ಸು ಬೇರೆ ಏನೋ ಆಕ್ಸೆಸರೀಸ್ ತೊಗೋತೀರಾ ಅದೆಲ್ಲ ಅಂತಂದರೆ ನಿಮ್ಗೆ 65 ತನಕ ಬರುತ್ತೆ ಆನ್ ರೋಡ್ ಕಾಸ್ಟ್. ಇವಾಗ ಸದ್ಯಕ್ಕೆ ಏನು ಕರ್ನಾಟಕದಲ್ಲಿ ಟ್ಯಾಕ್ಸ್ ಇಲ್ಲದಿರೋದ್ರಿಂದ ಗೌರ್ಮೆಂಟು ಸಬ್ಸಿಡಿ ಕೊಡ್ತಾ ಇದೆ. ಅದೇ ಇನ್ನೊಂದು GST ಬಂದ್ಬಿಟ್ಟು ಇದು ಕಮ್ಮಿ. ಬಿಕಾಸ್ ಎಂಟೈರ್ ಆಲ್ ಆಫ್ ಎಲ್ಲ ಹೆಂಗಿದೆ ಕಂಟ್ರಿ ಎಲೆಕ್ಟ್ರಿಕ್ ಹೋಗೋಣ ಅಂತ ಗ್ರೀನ್ ಅಂತ ಹೋಗ್ತಾ ಇರೋದ್ರಿಂದ ಅದೊಂದು ಬೆನಿಫಿಟ್ ಇದೆ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ. ಸೊ 5% ಅಷ್ಟೇ GST ಇರುತ್ತೆ ಇದರಲ್ಲಿ ಎಕ್ಸ್ಶೋರೂಮ್ ಪ್ರೈಸ್ನಲ್ಲಿ. ಸೊ ಅದಕ್ಕೆ ವೆರಿ ಅಟ್ರಾಕ್ಟಿವ್ ಆಗಿರೋದು ಆ ಪ್ರೈಸಿಗೆ. ಇದು ಇನ್ಫ್ಯಾಕ್ಟ್ ಈ ಪ್ರೈಸ್ನಲ್ಲಿ ತುಂಬ ಕಾಂಪಿಟೇಟಿವ್ ಆಗಿದೆ ಗಾಡಿ. ನಮ್ಮದು ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೊ ಮಚ್.